ಸಮಸ್ಯೆ ಇತ್ತು ಸರ್. ಹಣಕಾಸಿನ ವಿಷಯದಲ್ಲೇ ಆಗಲಿ ತುಂಬಾ ಮೋಸ ಮಾಡಿಬಿಟ್ಟಿದ್ದಾರೆ ನಮ್ಮದವರು. ಇವಾಗ ನನ್ನ ಅಪ್ಪನ ನಂಬಿದ್ದೀನಿ, ನನಗೆಲ್ಲ ಒಳ್ಳೇದಾಗುತ್ತೆ, ಹಾಗೇ ಆಗುತ್ತೆ ನಂಬಿದ್ದೀನಿ ನಾನು, ಆಗುತ್ತೆ. ನನ್ನ ಕೆಲಸನೂ ಇರಲಿಲ್ಲ ಸರ್, ತುಂಬ ಪರ್ಮನೆಂಟ್ ಪ್ರಾಬ್ಲಮ್ ಇತ್ತು. ನಾನು ಹೋದ ವಾರ ಬಂದು ಅಪ್ಪನ ನಂಬಿ ಕಾಯಿ ಕಟ್ಬಿಟ್ಟು ಹೋದೆ. ನನಗೆ ಕಾಲ್ ಬಂತು, ಹೋದ ತಕ್ಷಣ ಕಾಲ್ ಬಂತು, ಹಿಂಗೆ ಕೆಲಸ ಇದೆ ಬನ್ನಿ ಅಂತ. ಇನ್ನೂ 2-3 ಇದಿದೆ, ನನಗೆ ಅಪ್ಪ ನಡೆಸ್ಕೊಡ್ತಾರೆ ಅಂತ ನಂಬಿದ್ದೀನಿ. ಹಾಗೇ ಆಗುತ್ತೆ ಸರ್. ಇಲ್ಲಿ ಬಂದು 8 ತಿಂಗಳಿಂದ ಎಲ್ಲ ಕಡೆ ಟ್ರೈ ಮಾಡ್ತಾಯಿದ್ದೆ, ನನಗೆ ಯಾರು ಏನು ಇದು ಮಾಡ್ತಾ ಇರಲಿಲ್ಲ. ಆಮೇಲೆ ಇಲ್ಲಿ ಬಂದು ಹೋದ ವಾರ ನಾನು ಕಾಯಿ ಕಟ್ಬಿಟ್ಟು ಹೋದೆ. ಆವಾಗ ನನಗೆ ಕಾಲ್ ಬಂತು, ಹಿಂಗಿದೆ ಮಾಡ್ತೀರಾ ಬಂದು ಅಂತ ಅಂದು. ನಾನು ಆಯಿತು ಹೋಗ್ತೀನಿ ಅಂತ ಅಂದೆ. ನನಗೆ ಅಡ್ಜಸ್ಟ್ ಆಗೋ ಥರನೇ, ನನಗೆ ಯಾವ ಥರ ಬೇಕೋ ಆ ಥರನೇ ಕೆಲಸ ಸಿಕ್ತು ಸರ್. ಇವಾಗ ಮತ್ತೆ ನಾನು ಹೋದ ವಾರ ಬಂದು ಸಂಕಲ್ಪ ಮಾಡಿ ಕಾಯಿ ಕೊಟ್ಬಿಟ್ಟು 1 ವಾರಕ್ಕೆ ಹೋದೆ. ಹೋದ ವಾರ ಕಟ್ಬಿಟ್ಟು ಹೋದೆ. ಹೋದ ತಕ್ಷಣ ಒಂದು ಕಾಲ್ ಬಂತು, ಕೆಲಸ ಇದೆ ಬನ್ನಿ ಅಂತ. ನನಗೆ ಆ ಥರ ಅಡ್ಜಸ್ಟ್ ಆಗೋ ಥರನೇ ಕೆಲಸ ಸಿಕ್ಕಿದೆ. ಇನ್ನೂ ನನಗೆ 2-3 ಇದೆ. ಅಪ್ಪನ ನಂಬಿದ್ರೆ ಯಾವತ್ತೂ ಕೈ ಬಿಡಲ್ಲ ರಾಘಪ್ಪ. ನಂಬಬೇಕು, ನಂಬಿ ಬನ್ನಿ, ಎಲ್ಲರೂ ಒಳ್ಳೇದಾಗುತ್ತೆ. ತುಂಬಾ ನಂಬಿ ರಾಘಪ್ಪನ ಕಾಲು ಹಿಡೀರಿ. ಜನಗಳ ಕಾಲಿಗೆ ಕೈ ಹಿಡಿಯೋಕೆ ಹೋದರೆ ಯಾರೂ ಏನೂ ಮಾಡಲ್ಲ. ಅಪ್ಪನ್ನ ನಂಬಿದ್ರೆ ಎಲ್ಲ ಒಳ್ಳೇದು.